ಸ್ನೇಹಿತರೆ, ನಾನು ಕಾಂತಾರ ಸಿನಿಮಾವನ್ನು ನೋಡೋದಕ್ಕೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 200 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬಂದೆ. ಹತ್ತಿರದಲ್ಲಿ ಥಿಯೇಟ್ರ್ ಇಲ್ಲ ಅಂತ ಹೇಳಿ ಇಲ್ಲ ಸ್ನೇಹಿತರೆ, ಹತ್ತಿರದಲ್ಲಿ ಥಿಯೇಟ್ರ್ ಇದೆ. ಆದರೆ ನನಗೆ ಈ ಸಿನಿಮಾವನ್ನು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು ಅಂತ ಹೇಳಿ ಆಸೆ ಇತ್ತು. ಸೊ ಅದಕ್ಕಾಗಿ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ ಕುಂದಾಪುರದ ಭರತ್ ಸಿನಿಮಾಸಲ್ಲಿ ಟಿಕೆಟನ್ನು ಬುಕ್ ಮಾಡಿ ನಾನು ಈ ಸಿನಿಮಾವನ್ನು ಹೋಗಿ ನೋಡ್ಕೊಂಡು ಬಂದೆ. ಮಲ್ಟಿಪ್ಲೆಕ್ಸಲ್ಲಿ ಒಬ್ಬರ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 300 ರೂಪಾಯಿ, GST ಸೇರಿ ಇಬ್ಬರಿಗೆ 694 ರೂಪಾಯಿ ಆಯಿತು. ಗೋಲ್ಡ್ ಹಾಗೆ ಸಿಲ್ವರ್ ಕ್ಲಾಸಿಗೆ 300 ರೂಪಾಯಿ ಸೇಮ್ ಟಿಕೆಟ್ ಪ್ರೈಸ್ ಇತ್ತು. ನಾನು ತಗೊಂಡಿದ್ದು ಸಿಲ್ವರ್ ಕ್ಲಾಸು. ನನಗೆ D5 ಹಾಗೂ D6 ಸೀಟ್ ನಂಬರ್ ಸಿಕ್ಕಿತ್ತು. ಮಲ್ಟಿಪ್ಲೆಕ್ಸ್ ಆಗಲಿ ಅಥವಾ ಸಿಂಗಲ್ ಸ್ಕ್ರೀನ್ ಆಗಲಿ ಮೂವಿ ನೋಡೋದಕ್ಕೆ ಜಾಸ್ತಿ ಹಿಂದ್ಗಡೆ ಕೂತ್ಕೊಂಡ್ರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗೋದಿಲ್ಲ, ಹಾಗೆ ಜಾಸ್ತಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗೋದಿಲ್ಲ. ಜಾಸ್ತಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರೆ ತಲೆನ ಎತ್ತಿ ನೋಡಬೇಕಾಗತ್ತೆ, ಹಾಗೆ ಜಾಸ್ತಿ ಹಿಂದ್ಗಡೆ ಕೂತ್ಕೊಂಡ್ರೆ ಸ್ಕ್ರೀನ್ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ಮಧ್ಯದಲ್ಲಿ ಕೂತ್ಕೋಬೇಕು, ಜೊತೆಗೆ ಸ್ಕ್ರೀನ್ನ ಆಚೆ ಈಚೆನೂ ಕೂತ್ಕೋಬಾರ್ದು. ನಮಗೆ ಸ್ಕ್ರೀನು ಮಧ್ಯದಲ್ಲಿ ಕಾಣಬೇಕು, ಆ ರೀತಿಯಾದಂಥ ಸೀಟನ್ನು ಬುಕ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅನಿಸುತ್ತೆ. ನಾನು ಬುಕ್ ಮಾಡಿದ್ದು D5 ಹಾಗೂ D6 ಸೀಟ್ ನಂಬರನ್ನು. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾನ ನೋಡೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ರೆ ನಾನು D4 ಹಾಗೆ D5 ಸೀಟ್ ನಂಬರನ್ನು ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ಸೀಟ್ ಬಂದುಬಿಟ್ಟು ಮೂವಿ ಸ್ಕ್ರೀನ್ನ ಮಿಡಲಲ್ಲಿ ಬರುತ್ತೆ, ಮೂವಿ ನೋಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ಮಲ್ಟಿಪ್ಲೆಕ್ಸ್ನ ಒಳಗಡೆ ಬಂದಿದ್ದೀನಿ. ಮುಂದೆ ರಿಲೀಸ್ ಆಗುವಂಥ ಮೂವಿ ಪೋಸ್ಟರ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಉಪೇಂದ್ರ ಅವರ ರಕ್ತ ಕಾಶ್ಮೀರದ ಪೋಸ್ಟರ್ಗಳನ್ನು ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟೋ ವರ್ಷದ ನಂತರ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಸಿನಿಮಾವನ್ನು ಜಾಸ್ತಿಯಾಗಿ ಥಿಯೇಟ್ರಲ್ಲಿ ನೋಡೋದಿಲ್ಲ, ಹಾಗಂತ ಹೋಗೋದೇ ಇಲ್ಲ ಅಂತಲ್ಲ, ಖಂಡಿತವಾಗಿ ಹೋಗ್ತೀನಿ. ಆದರೆ ನಾನು ನೋಡುವಂಥ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಜೊತೆಗೆ ವಿಜುವಲ್ ಕ್ವಾಲಿಟಿ ತುಂಬ ಚೆನ್ನಾಗಿರುವಂಥ ಮೂವಿಯನ್ನು ನಾನು ಖಂಡಿತವಾಗಿ ಥಿಯೇಟ್ರಲ್ಲೇ ಹೋಗಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಕುಂದಾಪುರದ ಭಾರತ್ ಸಿನಿಮಾಸಲ್ಲಿ ಟೋಟಲ್ ಆಗಿ 4 ಸ್ಕ್ರೀನ್ಗಳಿವೆ. ನಮಗೆ ಸಿಕ್ಕಿದ್ದು 4 ಸ್ಕ್ರೀನು. 1, 2, 3 ಎಲ್ಲ ಸ್ಕ್ರೀನ್ಗಳು ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನಿಸುತ್ತೆ. ನಮಗೆ ಸಿಕ್ಕಂಥ ಸ್ಕ್ರೀನ್ನ ಥೀಮ್ ಬಂದುಬಿಟ್ಟು ಕಂಪ್ಲೀಟಾಗಿ ರೆಡ್ಡಲ್ಲಿತ್ತು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎವ್ರಿ ಶೋ ಮುಗಿದ ಮೇಲೆ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ. ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಈ ರೀತಿಯಾದಂಥ ಫೆಸಿಲಿಟೀಸ್ಗಳು ಇರೋದಿಲ್ಲ, ಗಲೀಜಾಗಿರುತ್ತೆ. ಹಾಗೆ ಏನೋ ಒಂಥರ ಸ್ಮೆಲ್ ಕೂಡ ಹೊಡಿತಾ ಇರುತ್ತೆ. ಜೊತೆಗೆ ಒಂದೊಂದು ಥಿಯೇಟ್ರಲ್ಲಿ ಸರಿಯಾದಂಥ ಫ್ಯಾನ್ನ ವ್ಯವಸ್ಥೆ ಕೂಡ ಇರೋದಿಲ್ಲ. ಮೂವಿ ನೋಡೋದು ಅಥವಾ ಬೆವರು ಒರೆಸ್ಕೊಳ್ಳೋದು ಯಾವ್ದು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಇರೋದಿಲ್ಲ, AC ಇರುತ್ತೆ. ಜನರು ಥಿಯೇಟರ್ಗೆ ಬರದೇ ಇರೋದಕ್ಕೆ ಇದು ಒಂದು ಕಾರಣ ಅಂತ ನನಗೆ ಅನಿಸುತ್ತೆ. ನೀಟ್ ಆ್ಯಂಡ್ ಕ್ಲೀನಾಗಿ ಥಿಯೇಟ್ರನ್ನು ಮೇಂಟೈನ್ ಮಾಡಿದ್ರೆ ಖಂಡಿತವಾಗಿಯೂ ಜನ ಬರ್ತಾರೆ, ಲೇಡೀಸು ಫ್ಯಾಮಿಲೀಸ್ ಬರ್ತಾರೆ ಅಂತ ನನಗೆ ಅನಿಸುತ್ತೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ನವರು ಪ್ರಯತ್ನ ಪಡ್ತಾರೆ, ಆದರೆ ಜನರು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಇದು ಒಂದು ಕಾರಣ ಇದೆ. ವಿಮಲ್ಲು ಗುಟ್ಕಾ ಹಾಕ್ಕೊಂಡು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಅಲ್ಲೇ ಉಗಿತಾರೆ. ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡಿದಂಥ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು. ಆದರೆ ಸಿಂಗಲ್ ಥಿಯೇಟ್ರ್ ಸ್ಕ್ರೀನ್ಗಿಂತ ಮಲ್ಟಿಪ್ಲೆಕ್ಸ್ನ ಸ್ಕ್ರೀನು ಚಿಕ್ಕದಿರುತ್ತೆ ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಇನ್ನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ನಾನು ಈ ಸಿನಿಮಾವನ್ನು ನೋಡೋದಕ್ಕಿಂತ ಮೊದಲು ಈ ಫೇಸ್ಬುಕ್ಕು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಈ ಮೂವಿ ಬಗ್ಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಜನರು ಪೋಸ್ಟ್ ಮಾಡ್ತಾಯಿದ್ರು. ನನಗೂ ಆ ಪೋಸ್ಟ್ಗಳನ್ನು ನೋಡಿ ಹೌದಾ ಈ ಸಿನಿಮಾ ಹೀಗಿದೆಯಾ ಅಂತ ಅನಿಸಿತ್ತು. ಹಾಗೆ ಈ ಸಿನಿಮಾದ ಸಾಕಷ್ಟು ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅದನ್ನು ನೋಡಿದ ಮೇಲೆ ನನಗೂ ಕೂಡ ಅನಿಸ್ತು, ಹೌದು ಇದ್ಯಾಕೋ ಓವರ್ ಆಗಿದೆ, ಇದರ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ನನಗೂ ಕೂಡ ಅನಿಸ್ತು. ಥಿಯೇಟ್ರಲ್ಲಿ ನೋಡೋದು ಬೇಡ, OTTಯಲ್ಲಿ ರಿಲೀಸ್ ಆದಮೇಲೆ ನೋಡಿದರೆ ಆಯಿತು ಅನ್ನುವಂಥ ಮಟ್ಟಕ್ಕೂ ಕೂಡ ಹೋಗಿದೆ. ಆದರೆ ಒಂದೇ ಮನಸ್ಸು ಮಾಡಿ ಕೊನೆಗೆ ನಾನು ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡೋದಕ್ಕೆ ಡಿಸೈಡ್ ಮಾಡಿ ಹೋಗಿ ನೋಡ್ಕೊಂಡು ಬಂದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಂತಹ ನೆಗೆಟಿವ್ ಕಮೆಂಟ್ಗಳನ್ನು ನಂಬಿಕೊಂಡು ಏನಾದರೂ ನಾನು ಈ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡ್ತಿದ್ರೆ ಖಂಡಿತವಾಗಿಯೂ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಆದರೆ ನನಗೆ 2 ಸೀನ್ಗಳನ್ನು ಎಲ್ಲಿ ಮಿಸ್ ಮಾಡಿದೆ ಅಂತಾನೆ ಗೊತ್ತಾಗಿಲ್ಲ. ಒಂದು ಬಂದುಬಿಟ್ಟು ಈ ಸೀನು, ಜೊತೆಗೆ ಇನ್ನೊಂದು ಬಂದುಬಿಟ್ಟು ಈ ಸೀನು ಯಾವಾಗ ಮಿಸ್ ಆಯಿತು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಇನ್ನೊಮ್ಮೆ ಮೂವಿ ನೋಡಿದರೆ ಗೊತ್ತಾಗುತ್ತೆ ನಾನು ಎಲ್ಲಿ ಮಿಸ್ ಮಾಡಿಕೊಂಡೆ ಅಂತ. ಈ ಮೂವಿ ಥರಾನೇ ನೋಡಿದರೆ ಖಂಡಿತವಾಗಿ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸನ್ನು ನಮಗೆ ಕೊಡುತ್ತೆ. ಅದು ಬಿಟ್ಟು ಈ ಮೂವಿಯಲ್ಲಿ ದೈವಗಳಿಗೆ ಅವಮಾನವನ್ನು ಮಾಡಿದ್ದಾರೆ, ಲಾಜಿಕ್ ಇಲ್ಲ ಅಂತ ಹೇಳಿ ಕೇವಲ ತಪ್ಪುಗಳನ್ನು ಹುಡುಕ್ತಾ ಇದ್ರೆ ನಮಗೆ ಬರೀ ತಪ್ಪುಗಳೇ ಕಾಣಿಸುತ್ತೆ.
ತಪ್ಪುಗಳನ್ನೇ ಹುಡುಕುವಂತಹ ಭರದಲ್ಲಿ ನಾವು ಮೂವಿ ಎಕ್ಸ್ಪೀರಿಯನ್ಸನ್ನು ಕಳ್ಕೊಳ್ತೀವಿ. ಹಾಗಾಗಿ ದಯವಿಟ್ಟು ಸಿನಿಮಾವನ್ನು ಸಿನಿಮಾ ಥರನೇ ನೋಡೋದಕ್ಕೆ ಪ್ರಯತ್ನ ಮಾಡಿ. ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ನನ್ನ ಪ್ರಕಾರ ಎಲ್ಲಿಯೂ ಕೂಡ ದೈವಗಳಿಗೆ ಅಪಮಾನ ಆಗಿಲ್ಲ. ಫಸ್ಟ್ ಹಾಫು ಜೊತೆಗೆ ಸೆಕೆಂಡ್ ಹಾಫು ಎರಡರಲ್ಲೂ ಕೂಡ ಕಾಮಿಡಿ ಇದೆ. ನನಗಂತೂ ಎಲ್ಲಿಯೂ ಕೂಡ ಬೋರ್ ಆಗಿಲ್ಲ. ಈ ಸಿನಿಮಾವನ್ನ ಕೇವಲ 100 ಕೋಟಿಯ ಬಜೆಟ್ ಅಲ್ಲಿ ತೆಗೆದಿದ್ದಾರ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮೆಚ್ಚಲೇಬೇಕು. ಏಕೆ ಅಂತ ಹೇಳಿದ್ರೆ ಈ ಸಿನಿಮಾದ ವಿಜುವಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. VFX ಅನ್ನ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾವು ಈಸಿಯಾಗಿ ಕಮೆಂಟ್ ಮಾಡಬಹುದು, ಹೀಗೆ ಮಾಡಬಹುದಿತ್ತು, ಹಾಗೆ ಮಾಡಬಹುದಿತ್ತು ಅಂತ ಹೇಳಿ. ಆದರೆ ತಲೆಯಲ್ಲಿರುವಂತಹ ವಿಜುವಲ್ಸ್ ಅನ್ನ ನಮ್ಮ ಮುಂದೆ ಸ್ಕ್ರೀನ್ ಅಲ್ಲಿ ತೋರಿಸೋದು ಅತ್ಯಂತ ಚಾಲೆಂಜಿಂಗ್ ಆಗಿರುವಂತಹ ವಿಷಯ. ಆದರೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ರು ತುಂಬಾ ಅದ್ಭುತವಾಗಿ ನಮಗೆ ಅವರ ತಲೆಯಲ್ಲಿ ಏನಿದೆಯೋ ಅದನ್ನ ನಮಗೆ ತೋರಿಸಿದ್ದಾರೆ. ಇದೇ ಸಿನಿಮಾ ಏನಾದರೂ ಒಂದು ವೇಳೆ ಹಾಲಿವುಡ್ ಅಥವಾ ಬಾಲಿವುಡ್ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಂದಿದ್ರು ಕೂಡ ಈಗೇನು ಕಾಂತಾರ ಕಲೆಕ್ಷನ್ ಮಾಡಿದ್ಯೋ ಅದಕ್ಕಿಂತ ಡಬಲ್ ಮಾಡ್ತಾ ಇತ್ತು ಅಂತ ನನಗೆ ಅನ್ಸುತ್ತೆ. ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟರು. ಆದ್ರೆ ಅವರು ಅನ್ಕೊಂಡಷ್ಟ ಮಟ್ಟಿಗೆ ಅದು ಯಶಸ್ವಿ ಆಗಿಲ್ಲ. ಈಗ ಸಿನಿಮಾ OTT ಯಲ್ಲಿ ರಿಲೀಸ್ ಆಗಿದೆ. ನೀವು OTT ಯಲ್ಲಿ ಈ ಸಿನಿಮಾವನ್ನ ನೋಡಿದ್ರು ಕೂಡ ನಿಮ್ಮ ಅಕ್ಕಪಕ್ಕದ ಥಿಯೇಟರ್ ಅಲ್ಲಿ ಈ ಸಿನಿಮಾ ಇನ್ನೂ ಕೂಡ ಓಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಿನಿಮಾವನ್ನ ಒಮ್ಮೆ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲ ಚಾಲೆಂಜ್ಗಳು ಒಂದ್ ಕಡೆ ಆದ್ರೆ ಇನ್ನು ಡೈರೆಕ್ಷನ್ ಮಾಡ್ತಾ ಆಕ್ಟಿಂಗ್ ಮಾಡೋದು ಕೂಡ ಒಂದು ದೊಡ್ಡ ಚಾಲೆಂಜು. ಅದನ್ನು ಕೂಡ ರಿಷಬ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಈ ಮಾಯಕಾರನ ಪಾತ್ರವನ್ನ ಕೂಡ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ. ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲಾಗಿತ್ತು, ಈಗ ಗೊತ್ತಾಗ್ತಾ ಇದೆ. ಇನ್ನೊಂದು ನ್ಯಾಷನಲ್ ಅವಾರ್ಡ್ ಈ ಸಿನಿಮಾಕ್ಕೆ ಸಿಗ್ಲೇಬೇಕು. ಜೊತೆಗೆ ಆಸ್ಕರ್ ಅವಾರ್ಡ್ ಕೊಟ್ಟರು ಈ ಸಿನಿಮಾಕ್ಕೆ ಕಮ್ಮಿನೇ ಅಂತ ನನಗೆ ಅನ್ಸುತ್ತೆ. ಇಂತಹ ಸಿನಿಮಾಗಳಿಗೆ ಅವಾರ್ಡ್ಗಳು ಕೊಡದೆ ಹೋದ್ರೆ ಇನ್ಯಾವ ರೀತಿಯಾದಂತಹ ಸಿನಿಮಾಗಳಿಗೆ ಅವಾರ್ಡ್ಗಳನ್ನ ಕೊಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.